ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ. ಇದು ಬುಧವಾರದ ಬ್ಲಾಗ್. ಇದು ಮಂಗಳವಾರ ನೈಟೇ ದೋಸೆಗೆಲ್ಲ ನೆನೆ ಬ್ಯಾಟರ್ ರೆಡಿ ಮಾಡೋಣ ಅಂತೇಳಿ ಬೆಳಗ್ಗೆ ಎದ್ದು ತಿಂಡಿಗೆ ದೋಸೆ ಮಾಡಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಎದ್ದು ಕಾಫಿ ಕಾಯಿಸ್ಕೊಂಡು ಕುಡ್ದು ನಮ್ಮ ಮನೆಯವ್ರು ಬಂದರು. ನಂಗೆ ಅರ್ಜೆಂಟ್ ಕೆಲಸ ಇದೆ, ಡ್ಯೂಟಿ ಬಂತು, ನಾನು ಹೋಗ್ತೀನಿ, ನೀನು ಮಾಡ್ಕೊಂಡು ಟಿಫನ್ ರೆಡಿ ಮಾಡ್ಕೊಂಡು ತಿನ್ನು ಅಂದರು. ಅಯ್ಯೋ ಒಬ್ಳಿನ ಅಂದ್ಕೊಂಡು ಬೇಜಾರಾಯಿತು. ಮಕ್ಕಳು ಬೇರೆ ಇಲ್ಲ, ಮಕ್ಕಳು ಊರಿಗೆ ಹೋಗಿದ್ದಾರೆ. ನಾನು ಒಬ್ಬಳೇ ಏನು ಮಾಡ್ಕೊಂಡು ತಿನ್ನೋದವು ಅಂತ ಸುಮ್ಮನೆ ಕೂತಿದ್ದೆ. ಕೇಳಲ್ವೇ ಹೊಟ್ಟೆ, ಅದಕ್ಕೆ ರೆಡಿ ಮಾಡ್ಕೊಳೋಣ ಅಂತೇಳಿ ಒಂದಿಷ್ಟು ಪಲ್ಯ ಮಾಡಿ ದೋಸೆ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲ ಹೆಚ್ಚಿದ್ನಲ್ಲ ಮಾಡ್ಕೊತಿದ್ದೆ. ಮಧ್ಯಾಹ್ನ ಊಟಕ್ಕೆ ಬಂದರೆ ಇರುತ್ತದೆ ಆಗುತ್ತೆ ಅಂತೇಳಿ. ಮಕ್ಕಳು ಯಜಮಾನ್ರು ಊರಿಗೆ ಹೋಗಿದ್ದಾರೆ. ಅವ್ರು ಶನಿವಾರ ನೈಟ್ ಹೋಗಿರೋದು. ಊರಲ್ಲಿ ಏನೋ ಕೋಲ ಐತೆ ಅಂದ್ಬಿಟ್ಟು ಅವ್ರು ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಹೋದ್ರು. ನಮ್ಮನ್ನು ಕರೆದ್ರು. ನಾವು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಏನೇನೋ ಸಮಸ್ಯೆ ಇತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಮಕ್ಕಳನ್ನೇ ಕಳಿಸಿದ್ದೆ. ಮಕ್ಕಳು ಫೋನ್ ಮಾಡ್ತಾರೆ, ಹೋದಾಗಿಂದ ಫೋನ್ ಮಾಡಿ ನಾಳೆ ನಾಳೆ ಅಂತಲೇ ಇದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಹಂಗಾಗಿ ಒಬ್ಬಳಿಗೆ ಮಾಡ್ಕೊತಾ ಇದ್ದೆ. ನಾನು ಲಾಸ್ಟ್ ವೀಡಿಯೋದೆಲ್ಲ ಹೇಳಿದ್ನಲ್ಲ, ನಾನು ನಮ್ಮ ಮನೆಯವ್ರ ಹತ್ರ ಹೇಳಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅಂತ ಹೇಳಿ. ಅದನ್ನು ಹೇಳಿದೆ ಮೊನ್ನೆ ಭಾನುವಾರ, ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ನಮ್ಮ ಮನೆಯವ್ರು ಏನು ಮಾತಾಡಲಿಲ್ಲ, ಸುಮ್ಮನಾದ್ರು. ಅವಾಗ ಮತ್ತು ಇನ್ನೊಂದ್ಸಲ ಕೇಳಿದೆ, ಓಕೆನಾ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ, ಪರವಾಗಿಲ್ವ ಅಂದಿದ್ದಕ್ಕೆ ಸರಿ ಏನೋ ಮಾಡು ಅಂದರು. ಅದಕ್ಕೇ ಮಾಡ್ತಾಯಿದ್ದೀನಿ. ಹಿಟ್ಟೂ ಚೆನ್ನಾಗಿ ಉಬ್ಬಿತ್ತು. ಈ ಥರ ಉಬ್ಬಿದ್ರೆ ಚೆನ್ನಾಗಿ ಒಳ್ಳೆ ಮಸಾಲೆ ದೋಸೆ ಬಂದಂಗೆ ಬರುತ್ತೆ. ಕುಂಬಳಕಾಯಿ ಪಲ್ಯಕ್ಕೂ ರೆಡಿ ಮಾಡ್ಕೊಂಡೆ. ಒಂದು ಸ್ವಲ್ಪ ಶುಗರು ಆ್ಯಡ್ ಮಾಡಿಕೊಂಡೆ. ಹಾಕ್ಕೊಳೋರು ಹಾಕ್ಕೊಬೋದು, ಒಬ್ಬೊಬ್ಬರು ಆ್ಯಡ್ ಮಾಡ್ತಾರೆ. ನಾನು ಸ್ವಲ್ಪ ಆ್ಯಡ್ ಮಾಡಿದೆ, ಚೆನ್ನಾಗಿರುತ್ತೆ. ಸ್ವೀಟು ಖಾರವಾಗಿ ಒಳ್ಳೆ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕಾಯಿ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಪೀಸಸ್ ಎಲ್ಲ ನೀಟಾಗೆ ಬೆಂದಿತ್ತು. ಒಂದು ಸೈಡ್ ದೋಸೆನೂ ಮಾಡ್ಕೊಳ್ಳೋಣ ಅಂತೇಳಿ ಏನು ಮಾತಾಡಲಿಲ್ಲ. ಅದಕ್ಕೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಲೈಕು, ಕಮೆಂಟು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತಾ ಕಮೆಂಟ್